ಮಾತುಗಳನ್ನು ಹಗುರವಾಗೇ ಬಿಡಬೇಕು. ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿಗಳ ಮಾತುಗಳನ್ನು ಹಗುರವಾಗೇ ಬಿಡಬೇಕು ಅಂತ ನಮ್ಮದಿದೆ. ಹಾಗಾಗಿ ಧರ್ಮಸ್ಥಳ ಇವತ್ತು ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಇಡೀ ದೇಶದಲ್ಲೇ ಒಂದು ಆದರ್ಶಪ್ರಾಯವಿರುವಂತಹ ಒಂದು ಸಂಸ್ಥೆಯಾಗಿ ನಿರ್ಮಾಣ ಆಗಿದೆ. ಅವರು ವೀರೇಂದ್ರ ಹೆಗಡೆಯವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾಡಿರುವಂತಹ ಸಾಧನೆ, ಗ್ರಾಮೀಣ ಅಭಿವೃದ್ಧಿಗಳು ಮತ್ತು ಲಕ್ಷಾಂತರ ದೇವಸ್ಥಾನಗಳ ಪುನರುಜ್ಜೀವನ ಮಾಡುವಂತಹದ್ದು, ಕೆರೆಗಳನ್ನು ಕಟ್ಟುವಂತಹದ್ದು, ಈ ಎಲ್ಲವೂ ಕೂಡ ಧರ್ಮಸ್ಥಳ ಹೆಗಡೆಯವರು ಮಾಡಿದ್ದಾರೆ. ಅದ್ಭುತವಾಗಿರುವಂಥ ಕಾರ್ಯವನ್ನು ಮಾಡಿದ್ದಾರೆ. ಒಂದು ಸರ್ಕಾರ ಮಾಡದಿರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಕೆರೆಗಳ ತುಂಬುವಂಥ ಯೋಜನೆಗಳನ್ನು ಮಾಡಿದ್ದಾರೆ. ಎಷ್ಟೋ ಊರಲ್ಲಿ ಹಳೆ ದೇವಸ್ಥಾನಗಳು ಬಿದ್ದಾಗ ಅವುಗಳನ್ನ ಮತ್ತೆ ಪುನರುತ್ಥಾನವನ್ನು ಮಾಡಿದ್ದಾರೆ. ಅಂತಹ ವೀರೇಂದ್ರ ಹೆಗಡೆಯವರಿಗೆ ಅಪಪ್ರಚಾರ ಮಾಡಕ್ಕೆ ಶುರು ಮಾಡಿದರು ನಿಮಗೆಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ವಿದೇಶಿ ಕೈವಾಡ ಇದೆ ಇದರ ಹಿಂದೆ. ಮತ್ತು ನೋಡಿ, ಅವ್ರು ಮಾತಾಡಿದವರಲ್ಲಿ ಯಾರು, ಅವನು ಸಮೀರ್ ಅನ್ನುವಂಥ ಹುಡುಗ. ಅವರು ಯಾವತ್ತೂ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡಿದವರಲ್ಲ, ಹಣೆಗೆ ವಿಭೂತಿ ಹಚ್ಕೊಂಡವ್ರಲ್ಲ, ಕುಂಕುಮ ಹಚ್ಕೊಂಡವ್ರಲ್ಲ, ಗಂಧ ಹಚ್ಕೊಂಡವ್ರಲ್ಲ. ಅವರಿಗೂ ಮತ್ತು ಧರ್ಮಸ್ಥಳಕ್ಕೆ ಏನು ವ್ಯತ್ಯಾಸ? ಏನು ಅಂದರೆ ದೊಡ್ಡ ದೊಡ್ಡ ಆಲದ ಮರಗಳನ್ನು ಹೊಡೆದ್ರೆ ಮುಂದೆ ಸಣ್ಣ ಸಣ್ಣ ಏನು ಮುಖ್ಯ ಅಲ್ಲ ಅಂತ ತಿಳ್ಕೊಂಡಿದ್ರು ಅವರು. ಹಾಗೆ ದೊಡ್ಡ ದೊಡ್ಡ ಸಂಸ್ಥೆಗಳ ಕೈ ಹಾಕಿದ್ರು ಅವರು. ಅಂದರೆ ವೆರಿ ವೆಲ್ ಪ್ಲ್ಯಾನ್ಡ್ ಆಗಿ ಅದನ್ನು ಎಲ್ಲ ರೀತಿಯಿಂದ ಹೆಗಡೆಯವರಿಗೆ ಕಪ್ಪು ಚಿಕ್ಕೆ ತರೋ ಪ್ರಯತ್ನ ಮಾಡಿದರು. ಆದರೆ ಇವತ್ತೇನಾಯಿತು? ಇದೇ ನಿಮ್ಮ ಮಾಧ್ಯಮಗಳಲ್ಲಿ ಸತ್ಯಾಸತ್ಯ ಡೇ ಬೈ ಡೇ ಹೊರಗಡೆ ಬರ್ತಾ ಇದೆ. ಅದ್ರ ಹಿಂದೆ ಯಾರು ಷಡ್ಯಂತ್ರ ಮಾಡಿದರು? ಒಂದು ಚಾನಲ್ ಕರ್ನಾಟಕದಲ್ಲ, ಒಂದು ದುಬೈ ಅನ್ನುವಂಥ ಊರಲ್ಲಿ, ಆ ದೇಶದಲ್ಲಿ ಅಲ್ ಜಜೀರಾ ಅನ್ನುವಂಥ ಚಾನಲ್ ಇದ್ರ ಬಗ್ಗೆ ನಕಾರಾತ್ಮಕವಾಗಿ ಪ್ರತಿಬಿಂಬಿಸ್ತದೆ. ಅಮೆರಿಕಾದಲ್ಲಿ ಭಾರತ ಸಂಸ್ಕೃತಿ ಬಗ್ಗೆ ನಕಾರಾತ್ಮಕವಾಗಿ ಟೆಲಿಕಾಸ್ಟ್ ಆಗುತ್ತೆ. ಧರ್ಮಸ್ಥಳ ಒಳ್ಳೇದಾಗಿ ಈಗೇನು ಒಳ್ಳೇದಾಗಿತ್ತು ಈಗ ತೋರಿಸ್ತಾ ಇಲ್ಲ ಅವರು. ಅಲ್ ಜಜೀರಾ ಚಾನಲ್ದವರು, BBC ಅವರು ಸತ್ಯಾಸತ್ಯ ಈಗ ತೋರಿಸ್ತಾ ಇಲ್ಲ, ನೆಗೆಟಿವ್ ಅನ್ನು ತೋರಿಸಿದ್ರು. ಅಂದ್ರೆ ಅಲ್ಲಿ ಇರುವಂಥ ಹಿಂದೂಗಳ ಭಾವನೆಗಳ ಧಕ್ಕೆ ತರುವಂಥ ಕೆಲಸವನ್ನ ಮಾಡಿದ್ರು. ನಮ್ಮ ಶ್ರದ್ಧಾ ಕೇಂದ್ರ ಧಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರು. ನಮ್ಮ ಹಿಂದೂಗಳಲ್ಲಿ ಭಾವನೆಗಳು ಕೆಟ್ಟದಾಗಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ರು. ಅದರ ಷಡ್ಯಂತ್ರ ಭಾಗವಾಗಿ ಈ ಥರ ಆಗ್ತಾ ಇದೆ ಅಂತೇಳಿ ನಾವು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದೆ. ಯಾಕಂದರೆ ಇದರಿಂದ ಅವ್ರು ನಾವು ಭೇಟಿಯಾಗಿದ್ದೀವಿ. ಒಂದು 45 ನಿಮಿಷ ಕಾಲ ನಮ್ಮ ಜೊತೆಗೆ ಬಹಳ ಮುಕ್ತವಾಗಿ ಮಾತುಕತೆಯನ್ನು ಮಾಡಿದರು. ಮತ್ತು ಈಗ ಹೆಗಡೆಯವರು ದೊಡ್ಡ ವ್ಯಕ್ತಿತ್ವ, ತಪಸ್ಸು ಅನುಷ್ಠಾನ ಮಾಡಿದಂಥ ವ್ಯಕ್ತಿತ್ವ. ಅವ್ರೇನೋ ಹಿಂಗೆ ಮಾಡಿದಾಗ ಅದನ್ನು ಸಹಿಸ್ಕೊಂಡ್ರು. ಎಷ್ಟೋ ಜನ ಸಣ್ಣ ಸಣ್ಣ ಸ್ವಾಮಿಗಳಿದ್ದಾರೆ, ಈ ಥರ ಯಾರೋ ಒಂದು ಆರೋಪ ಮಾಡಿದಾಗ ಆತ್ಮಹತ್ಯೆ ಮಾಡ್ಕೊತಾರೆ. 3 ವರ್ಷಗಳಿಂದ ಕರ್ನಾಟಕದಲ್ಲೇ ನಾವು ಹೇಳೋದು, 3 ವರ್ಷಗಳಿಂದ ಕರ್ನಾಟಕದಲ್ಲಿ ಒಬ್ಬ ಹೆಣ್ಣುಮಗಳು ವಾಟ್ಸಪ್ದಲ್ಲಿ ಒಂದು ಮೆಸೇಜ್ ಕಳಿಸಿದ್ರು. ಅದರಲ್ಲಿ 4-5 ಜನ ಸ್ವಾಮಿಗಳ ಹೆಸರು ತೆಗೆದುಕೊಂಡ್ರು. ಅದರಲ್ಲಿ ಕೇಳಿದಕ್ಕೆ ಒಬ್ಬ ಸ್ವಾಮಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಪಂಚಮಸಾಲಿ ಸ್ವಾಮಿಗಳು, ಬೈಲವಂಗಲ್ಲ ನೇಗಿನ ಹಾಳದ ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು. ಸತ್ತನೇ ಇಲ್ಲ, ಆ ಸ್ವಾಮಿಗಳು ಹೋಯ್ತು, ಪ್ರಾಣ ಹೋಯ್ತು. ಅದಕ್ಕೆ ಯಾರು ಜವಾಬ್ದಾರಿ? ಹಿಂಗೆ ಯಾರ್ಯಾರೋ ಎಲ್ಲೋ ಕೂತ್ಕೊಂಡು ಅಪಪ್ರಚಾರ ಮಾಡಿದ ಮೇಲೆ ಜನಗಳಲ್ಲಿ ಸಂಶಯ ಹುಡ್ತದೆ. ಇಂಥವು ಆಗಬಾರ್ದು, ಇದಕ್ಕೆ ರಕ್ಷಣೆಗೆ ನಿಲ್ಲಬೇಕು ಅಂತ ಹೇಳಿದಾಗ ಅಮಿತ್ ಶಾಜಿಯವರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಮುಂದೆ ದೇವಸ್ಥಾನಗಳು, ಮಠಗಳು, ಈ ಧರ್ಮ ಕಾರ್ಯವನ್ನು ಮಾಡುವ ಸ್ವಾಮಿಗಳಿಗೆ ಒಂದು ಒಳ್ಳೆ ಕಾಲಗಳು ಬರ್ತವೆ. ಬರುವ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಏನು ಸರ್ಕಾರ ಮಾಡ್ತಾ ಇದೆ, ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗದ ಆಯೋಗ ಏನು ಮಾಡ್ತಾ ಇದೆ. ಆಯೋಗ ಈಗಾಗಲೇ 1400 ಜಾತಿಯ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಪತ್ರಿಕೆಗಳ ಮೂಲಕ. 1400. ಅದರಲ್ಲಿ 2 ಕಡೆಗೆ ಪಂಚಮಸಾಲಿ ಹೆಸರು ನಮೂದಿಯಾಗಿದೆ. ಒಂದು ಕಡೆಗೆ 1010ರಲ್ಲಿ ಪಂಚಮಸಾಲಿ ಲಿಂಗಾಯತ್ ಅಂತಿದೆ. ಇನ್ನೊಂದು 1367ರಲ್ಲಿ ವೀರಶೈವ ಪಂಚಮಸಾಲಿ ಅಂತಿದೆ. 2 ಕಡೆಗೆ ಪಂಚಮಸಾಲಿ ಅನ್ನೋದು ಹೆಸರು ನಮೂದಿಯಾಗಿರೋದ್ರಿಂದ ಏನನ್ನ ಬರೆಸಬೇಕು ಅನ್ನೋದಕ್ಕೆ ಸಲುವಾಗಿ ಅದನ್ನು ನಾವಾಗಿ ನಿರ್ಧಾರ ತೆಗೆದುಕೊಳ್ಳೋದನೆ ಎಲ್ಲ ಭಕ್ತರ ಅಪೇಕ್ಷೆಗಳು, ಅವರ ಭಾವನೆಗಳು, ಅವರ ವಿಚಾರ ತಿಳ್ಕೊಳ್ಳೋ ಸಲುವಾಗಿಯೇ ಎಲ್ಲ ಕಡೆಗೆ 18 ಜಿಲ್ಲೆಗಳಲ್ಲಿ ಭಕ್ತರ ಸಮಾಲೋಚನೆ ಸಭೆಯನ್ನು ಮಾಡ್ತಾ ಇದೆ. ಅಲ್ಲಿ ಜಿಲ್ಲಾಧ್ಯಕ್ಷರಿರ್ತಾರೆ, ತಾಲೂಕಾಧ್ಯಕ್ಷರಿರ್ತಾರೆ ಮತ್ತು ಸಮಾಜದ ಕೆಲವು ಮುಖಂಡಗಳಿರ್ತಾರೆ. ಅವ್ರ ಜೊತೆಗೆ ನಿನ್ನೆ ಯಾದಗಿರಿಯಲ್ಲಿ ಮಾಡಿದ್ದೀವಿ, ರಾಯಚೂರು ಜಿಲ್ಲೆಯಲ್ಲಿ ಮಾಡಿದಾವೆ. ಅದರ ಹಿಂದೆ ಬಳ್ಳಾರಿ ಮತ್ತು ವಿಜಯನಗರ, ಚಿತ್ರದುರ್ಗ ಮತ್ತು ದಾವಣಗೆರೆ, ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಪಂಚಮಸಾಲಿ ನೌಕರ ಸಂಘ ಅಂತಿದೆ. ಸುಮಾರು ಮೊನ್ನೆ 250ಕ್ಕೂ ಹೆಚ್ಚು ಜನ ಅದರ ಸಂಘದ ಸಭೆ ಸೇರಿದಾಗ ಅಲ್ಲಿ ಕೂಡ ಸಮಾಲೋಚನೆ ಮಾಡಿದ್ದೀವಿ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರನ್ನು ಏನೇನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಕೊನೆಗೆ 16ನೇ ತಾರೀಕು ಹರಿಹರ ಪಂಚಮಸಾಲಿ ಪೀಠದಲ್ಲಿ ಒಂದು ಸಭೆ ಆಗತ್ತೆ. ಅಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಬರ್ತಾರೆ. ಅದಾದಮೇಲೆ ಬೆಂಗಳೂರಲ್ಲಿ ನಮ್ಮ ನಾಡಿನ
ಎಲ್ಲ ಸಮಾಜ ಬಾಂಧವರನ್ನ ಆಹ್ವಾನಿಸ್ತೇವೆ ಮತ್ತು ನಮ್ಮ ಎಲ್ಲ ಪೀಠಾಧ್ಯಕ್ಷರನ್ನ ನಾವು ಆಹ್ವಾನಿಸಿ ಅಲ್ಲಿ ಒಂದು ನಿರ್ಣಯವನ್ನು ನಾವು ತಿಳಿಸ್ತೀವಿ. ಆ ನಿರ್ಣಯಕ್ಕೆ ಸಮಾಜ ಬದ್ಧವಾಗಿರಬೇಕು. ಯಾಕಂತಂದರೆ ಹಿಂದೆ ಸರ್ಕಾರ ಏನು 2014ರಿಂದ 2017ರವರೆಗೆ ಏನು ಜಾತಿ ಸಮೀಕ್ಷೆ ಮಾಡಿತ್ತು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ, ಅಲ್ಲಿ ಒಟ್ಟು ಪಂಚಮಸಾಲಿ ಜನಸಂಖ್ಯೆ ತೋರಿಸಿದೆ 10,56,000 ಸಮಥಿಂಗ್ ತೋರಿಸಿರೋದು. ಆವಾಗ ನಮಗೆ ಆಶ್ಚರ್ಯ ಆಯಿತು. ಯಾಕಂದರೆ ನಾವೆಲ್ಲ 84 ಲಕ್ಷ ಪಂಚಮಸಾಲಿ ಅಂತ ಹೇಳ್ತೀವಿ ಮತ್ತು ಲಿಂಗಾಯತರು ಕರ್ನಾಟಕದ 17% ಅಂತಿದ್ರು. ಅದು ಒಮ್ಮೆಲೆ ಇಷ್ಟು ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣ ಅಂತಂದರೆ ಅದು ತರಾತುರಿಯಲ್ಲಿ ಆಗಿರುವಂಥ ಸಮೀಕ್ಷೆ, ಅದು ಅವೈಜ್ಞಾನಿಕವಾಗಿರುವಂಥ ಸಮೀಕ್ಷೆ. ಹಾಗಾಗಿ ಒಂದು ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಅಂಕಿ ಸಂಖ್ಯೆಗಳನ್ನ ಬರೆದು ಒಂದು ಪುಸ್ತಕದಲ್ಲಿ ಬರೆದು ಪ್ರಿಂಟ್ ಮಾಡಿದಂಗಿತ್ತು. ಅದಕ್ಕೆ ಅದನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದಾಗನೂ ಅದನ್ನು ಯಾರೂ ಒಪ್ಕೊಳ್ಳಿಲ್ಲ. ಆ ಪಕ್ಷದ ಶಾಸಕರಾಗಲಿ ಸಚಿವರಾಗಲಿ ಅದನ್ನು ತಿರಸ್ಕಾರ ಮಾಡಿದರು. ಜೊತೆಗೆ ಕೊನೆಗೆ ಏನಾಯಿತು ಅಂತಂದ್ರೆ ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಪುನರ್ ಸಮೀಕ್ಷೆ ಮಾಡಬೇಕು ಅಂತ ಈಗ ಏನು ಹೆಜ್ಜೆ ಇಟ್ಟಿದೆ. ನಮಗನ್ನಿಸ್ತದೆ ಈಗ ಅದನ್ನು ಡಿಜಿಟಲೈಸ್ ಮಾಡಬೇಕು ಅಂತ ಮಾಡಕತ್ತಾರೆ. ಅದಕ್ಕೆ ಈಗಾಗಲೇ ಅದರಲ್ಲಿ ಏನೇನು ಪ್ರಶ್ನೆಗಳು ಇರ್ತವೆ ಅಂತ ಆ ಪುಸ್ತಕ ಕೂಡ ಈಗಾಗಲೇ ಒಂದು ಬಂದಿದೆ ಮತ್ತು ಯಾವ ಥರ ಮಾಡಬೇಕು ಅಂತ ಟ್ರೈನಿಂಗ್ ಕೂಡ ಈಗಾಗಲೇ ಆರಂಭವಾಗಿದೆ. ಉತ್ತರಗಳನ್ನು ಒಳ್ಳೆ ಪ್ರಶ್ನೆ ನಿಂದು ಎಲ್ಲ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಹೇಳಬೇಕಂತಲ್ಲ, ಮಾಧ್ಯಮಗಳು ಹೇಳದೇ ಇರುವಂಥ ಅನೇಕ ವಿಚಾರಗಳಿದ್ದಾವೆ. ಹಾಗಾಗಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖರ ಜೊತೆಗೆ ಮಾತಾಡಿದ್ದೇವೆ. ಆ ಸಮಸ್ಯೆ ಬಗೆಹರಿದಿದೆ. ಸರಿ ಇದೆ ನಿಮ್ಮ ಪ್ರಶ್ನೆ. ವಿವಾದ ಮಾಡುವಂಥ ಸ್ವಾಮಿಗಳು ನಾವಲ್ಲ, ವಿವಾದ ಕಡಿಮೆ ಮಾಡುವಂಥ ಸ್ವಾಮಿ. ಕಾಲಕ್ಕೆ ತಕ್ಕಂಗೆ ಸರಿ ಆಗತ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.